ಪಲಾವ್ ಎಲೆ, ಚಕ್ಕೆ, ಲವಂಗ, ಕಸೂರಿ ಮೇಥಿ, ಜೀರಿಗೆ 2 ಚಮಚ, ಗೋಡಂಬಿ 5ರಿಂದ 6 ಗೋಡಂಬಿ, ಹಸಿಮೆಣಸಿನ್ಕಾಯಿ 3ರಿಂದ 5, ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಎಲ್ಲ ಕರಗಿ ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಪಲಾವ್ ಎಲೆ ಎಲ್ಲ ಮಿಕ್ಸ್ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ ಅದೆಲ್ಲ ಹಾಕ್ತಾಯಿದ್ದೀನಿ. ಅದ್ರ ಜೊತೆನೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಗೋಡಂಬಿ, ಜೀರಿಗೆ, ಲೈಟ್ ಫ್ರೈ ಮಾಡ್ಕೊಳ್ಳೋದು, ಜಾಸ್ತಿ ಏನು ಬೇಡ. ಅರ್ಧ kg ಅಕ್ಕಿಗೆ ನೀರು ಹಾಕ್ಕೊತಾ ಇದ್ದೀನಿ. ಅರ್ಧ kg ಅಕ್ಕಿ ಸೋನಾ ಮಸೂರಿ ರೈಸು ನೀರು ಹಾಕ್ಕೊತಾ ಇದ್ದೀನಿ. ಅರ್ಧ kg ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ಸೋನಾ ಮಸೂರಿ ರೈಸಲ್ಲಾದರೂ ಮಾಡ್ಬೋದು, ಜೀರಾ ರೈಸಲ್ಲಿ ಮಾಡಬೇಕು, ಇನ್ನೂ ಚೆನ್ನಾಗಿರುತ್ತೆ. ಮಾಮೂಲಿ ರೈಸಲ್ಲೂ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಅಕ್ಕಿನ ತೊಳೆದಿಟ್ಕೊಂಡು ಕುದಿ ಬಂದಮೇಲೆ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಕುದೀತಾ ಇರುವಾಗ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಾಬಾ ಸ್ಟೈಲ್ ಜೀರಾ ರೈಸ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜೀರಾ ರೈಸು. ತುಂಬ ಟೇಸ್ಟಿಕರವಾದ ಜೀರಾ ರೈಸ್ ಮನೇಲೇ ಮಾಡಿ, ತುಂಬ ರುಚಿಕರವಾಗಿದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮನೇಲೇ ಮಾಡ್ಕೊಂಡು ತಿಂದರೆ